ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ನ ಪ್ರತಿಯೊಂದು ಸೀಸನ್ನಲ್ಲೂ ಕೂಡ ಒಬ್ಬೊಬ್ಬರು ಉರ್ಕೇಶ್ವರರು, ದರ್ಪ ದೌಲತ್ತನ್ನು ತೋರೋರು ಇದ್ದೇ ಇರ್ತಾರೆ. ಅದೇ ರೀತಿ ಅವರನ್ನು ಉರ್ಸೋಕ್ಕೂ ಕೂಡ ಒಂದಷ್ಟು ಜನ ಇರ್ತಾರೆ. ಕಳೆದ ಸೀಸನ್ನಲ್ಲೂ ಕೂಡ ಇದೇ ರೀತಿ ಆಗ್ತಾ ಇತ್ತು. ಲಾಯರ್ ಜಗದೀಶ್ ಇದ್ದಷ್ಟು ದಿನವೂ ಕೂಡ ಉರ್ಸ್ಕೊಂಡೇ ಇದ್ರು ಎಲ್ಲರನ್ನೂ ಕೂಡ. ಬಹುತೇಕ ಎಲ್ಲರ ಕೆಂಗಣ್ಣಿಗೂ ಕೂಡ ಗುರಿಯಾಗಿದ್ರು. ಆದರೆ ಈ ಬಾರಿ ಮಾತ್ರ ಅಶ್ವಿನಿ ಗೌಡ ದರ್ಪವನ್ನು ದೌಲತ್ತನ್ನು ಇಳಿಸೋಕಂತಲೇ ಬಹುಶಃ ಗಿಲ್ಲಿ ನಟ ತೀರ್ಮಾನಿಸಿ ಬಿಗ್ ಬಾಸ್ ಮನೆಗೆ ಬಂದಂತಿದೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಅಶ್ವಿನಿ ಗೌಡ ಬೆವರಿಳಿಸುವಂಥ ಕೆಲಸವನ್ನು ಗಿಲ್ಲಿ ಮಾಡ್ತಾ ಇದ್ದಾನೆ. ತನ್ನ ತಮಾಷೆಯ ಮೂಲಕ, ಜೊತೆಗೆ ತನ್ನ ಮ್ಯಾನರಿಸಮ್ನ ಮೂಲಕ, ಹಾಗೆಯೇ ತನ್ನ ಡೈಲಾಗ್ಸ್ಗಳ ಮೂಲಕ, ಹಾಡಿನ ಮೂಲಕ ಅಶ್ವಿನಿ ಗೌಡ ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆಯೂ ಕೂಡ ನೀರಿಳಿಸುವಂಥ ಕೆಲಸವನ್ನು ಮಾಡ್ತಾನೆ. ರೊಚ್ಚಿಗೆದ್ದಂತಹ ಅಶ್ವಿನಿ ಗೌಡ ಬಾಯಿಗೆ ಬಂದಂತೆ ಗಿಲ್ಲಿ ವಿರುದ್ಧ ಮಾತನಾಡಿದ್ದಾರೆ. ನೀನು ಗೆಲ್ಲೋಕೆ ಸಾಧ್ಯವಿಲ್ಲ, ನಿನಗೆ ನಾಚಿಕೆ ಇಲ್ಲ, ನಿನಗೆ ಯೋಗ್ಯತೆ ಇಲ್ಲ, ನೀನು ನಮ್ಮ ಅನ್ನವನ್ನು ಕಿತ್ಕೊಂಡವ, ಹೀಗೆಲ್ಲ ಬಾಯಿಗೆ ಬಂದಂಗೆ ಮಾತನಾಡ್ತಿದ್ದಾರೆ. ಇವೆಲ್ಲವೂ ಕೂಡ ಅಶ್ವಿನಿ ಗೌಡ ಅವರ ನಿಜವಾದಂಥ ವ್ಯಕ್ತಿತ್ವ ಏನು ಅನ್ನೋದು ಹೊರಗಡೆ ಬರುವಂತೆ ಮಾಡ್ತಿದೆ ಅನ್ನುವಂತಹ ಕನಿಷ್ಠ ಕಾಮನ್ ಸೆನ್ಸ್ ಕೂಡ ಅವರಿಗೆ ಇಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಸಾರ್ವಜನಿಕರು ಕಮೆಂಟ್ಸ್ನಲ್ಲಿ ಕೇಳ್ತಾ ಇದ್ದಾರೆ. ಬಹುಶಃ ಪ್ರತಿಯೊಂದು ಪ್ರೋಮೋ ರಿಲೀಸ್ ಆದಂಥ ಸಂದರ್ಭದಲ್ಲಿ ನೀವು ಕಮೆಂಟ್ಸ್ಗಳನ್ನು ನೋಡಿದ್ರೆ ನಿಮಗೆ ಅಚ್ಚರಿ ಆಗ್ಬೋದು. ಎಷ್ಟರ ಮಟ್ಟಿಗೆ ಇಲ್ಲಿ ವ್ಯಕ್ತಿತ್ವಗಳು ಹೊರಗಡೆ ಬರ್ತವೆ ಅನ್ನೋದಕ್ಕೆ ಸಾಕ್ಷಿಯೇ ಈಗ ನಡೀತಿರುವಂಥ ಬಿಗ್ ಬಾಸ್. ಹಾಗೆಯೇ ಇಲ್ಲಿ ಗಿಲ್ಲಿ ನಟನ ಒಂದೊಂದು ಮ್ಯಾನರಿಸಮ್ ಮತ್ತು ಒಂದೊಂದು ಡೈಲಾಗ್ಸ್ಗಳು ಕೂಡ ಹೇಗೆ ಒಬ್ಬೊಬ್ಬರ ಬಂಡವಾಳವನ್ನು ಬಯಲು ಮಾಡ್ತಿದೆ ಅಂತ ಹೇಳಿದ್ರೆ, ಒಂದು ಕಡೆ ಇಲ್ಲಿ ಗಿಲ್ಲಿ ಜನರ ಫೇವರೇಟ್ ಆಗ್ತಿದ್ದಾನೆ. ಎಷ್ಟು ಚೆನ್ನಾಗಿ ಈತ ಮನುಷ್ಯರ ಮನುಷ್ಯತ್ವವನ್ನು, ಜೊತೆಗೆ ಅವರ ಮ್ಯಾನರಿಸಮನ್ನು, ಅವರು ಮುಖವಾಡ ಹಾಕ್ಕೊಂಡು ಬದುಕ್ತಿದ್ದಾರಲ್ಲ, ಆ ಮುಖವಾಡವನ್ನು ಕಳಚುವಂಥ ಕೆಲಸವನ್ನು ಗಿಲ್ಲಿ ಹೇಗೆ ಮಾಡ್ತಿದ್ದಾನೆ ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಇಲ್ಲಿ ಗಮನಿಸಬೇಕು. ಅದನ್ನೇ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಆರಂಭದಿಂದನೂ ಕೂಡ ಅಶ್ವಿನಿ ಗೌಡ, ಕರಾವಳಿಯ ಮಹಿಳಾ ಘಟಕದ ಅಧ್ಯಕ್ಷ ಆಗಿದ್ದಂತಹ ಈ ಅಶ್ವಿನಿ ಗೌಡ ಯಾವಾಗ ಬಿಗ್ ಬಾಸ್ ಮನೆಗೆ ಬಂದರೋ ಆರಂಭದಿಂದನೂ ಕೂಡ ಗಿಲ್ಲಿ ಮತ್ತು ಈ ಅಶ್ವಿನಿ ಗೌಡ ನಡುವೆ ಒಂದು ರೀತಿಯಾದಂಥ ಟಾಕ್ ವಾರ್ ನಡೀತಾನೆ ಇದೆ. ಒಬ್ಬರನ್ನೊಬ್ಬರು ಕಾಲೆಳೆಯುವಂಥ ಕೆಲಸಗಳು ಕೂಡ ಆಗ್ತಿದೆ. ಅದರಲ್ಲೂ ಕೂಡ ಅಶ್ವಿನಿ ಗೌಡಗೆ ಯಾವಾಗ ರಾಜಮಾತೆ ಅನ್ನುವಂಥ ಪಟ್ಟವನ್ನು ಕೊಟ್ಟರೋ ಆಮೇಲೆ ಅಶ್ವಿನಿ ಗೌಡ ಆಕಾಶದಲ್ಲಿ ತೇಲ್ತಾ ಇದ್ದಾರೆ. ಕಾಲು ನೆಲದ ಮೇಲೆ ನಿಲ್ತಾನೆ ಇಲ್ಲ, ನಾಲಿಗೆ ಸುಮ್ಮನೆ ನಿಲ್ತಾನೆ ಇಲ್ಲ, ಏನಾದರೂ ಒಂದು ಬಡಬಡಿಸ್ತಾನೆ ಇರ್ತದೆ. ಜೊತೆಗೆ ದರ್ಪ ದೌಲತ್ತುಗಳು ಉಕ್ಕಿ ಹರಿತಾ ಇದೆ. ಅದರಲ್ಲೂ ಕೂಡ ಗಿಲ್ಲಿ ಈ ಅಶ್ವಿನಿ ಗೌಡ ಕೋಪ ತಾಪಕ್ಕೆ ಆಗಾಗ ಗುರಿಯಾಗ್ತಾ ಅಷ್ಟಕ್ಕೆ ಸುಮ್ಮನಾಗ್ತಿಲ್ಲ ಆತ, ಮತ್ತಷ್ಟು ಇನ್ನಷ್ಟು ಕೆಣಕ್ತಾನೂ ಇದ್ದಾನೆ. ಜೊತೆಗೆ ಉರ್ಸುವಂಥ ಕೆಲಸವನ್ನು ತುಂಬ ನೀಟಾಗಿ ಮಾಡ್ತಿದ್ದಾನೆ ಆರಂಭದಿಂದನೂ ಕೂಡ. ಬಹುಶಃ ನೀವು ಗಮನಿಸಿದ್ರೆ ಆರಂಭದಲ್ಲಿ ಶುರುವಾದಂಥ ಈ ಜಗಳ ಇವತ್ತಿನವರೆಗೂ ಕೂಡ ನಿಂತಿಲ್ಲ. ಅಂದರೆ ಆರಂಭದಲ್ಲಿ ಒಂದು ಚಿಕ್ಕ ವಿಚಾರಕ್ಕೆ ಶುರುವಾದಂಥ ಜಗಳ, ನೀನು ಇದೇ ರೀತಿ ಮಾತನಾಡ್ತಿದ್ರೆ ಅಥವಾ ನೀನು ಒಂದು ಹಂತವನ್ನು ಮೀರಿದರೆ ಏಕವಚನದಲ್ಲಿ ಮಾತನಾಡಬೇಕಾಗುತ್ತೆ ಅನ್ನುವಂಥ ಮಾತನ್ನು ಗಿಲ್ಲಿ ಹೇಳಿಬಿಡ್ತಾನೆ. ಅಂದರೆ ಅಲ್ಲಿಂದ ಶುರುವಾದಂಥ ಕಿತ್ತಾಟ ಇದು. ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಡುವೆ ಕಿತ್ತಾಟ ಶುರುವಾಗುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ನಿಂತಿಲ್ಲ. ಪ್ರತಿಯೊಂದು ಹಂತದಲ್ಲೂ ಕೂಡ ಈ ಕಿತ್ತಾಟ ಮುಂದುವರೆದಿದೆ. ಬಿಗ್ ಬಾಸ್ ಮನೆಯಲ್ಲಿ ಜಗಳ ಮಾಡೋದನ್ನೇ ಈಕೆ ಕಾಯಕವನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು. ಯಾಕಂತ ಹೇಳಿದ್ರೆ ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಗೆ ಬಂದಿರುವಂಥ ಉದ್ದೇಶ ಏನು, ಆ ಉದ್ದೇಶದ ಈ ಸಾಕಾರತೆ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಮೈಮರೆತಿರುವಂಥ ಅಶ್ವಿನಿ ಗೌಡ ರಾಜಮಾತೆ ಆದ ಬಳಿಕ ಗಿಲ್ಲಿ ನಟ ಇರ್ಬೋದು ಅಥವಾ ಇನ್ನಿತರರನ್ನು ಟಾರ್ಗೆಟ್ ಮಾಡಿಕೊಂಡು ದಿನನಿತ್ಯ ಒಂದಲ್ಲ ಒಂದು ವಿಚಾರಕ್ಕೆ ಕಿರಿಕನ್ನು ತೆಗಿತಿರೋದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಇದು ಅಶ್ವಿನಿ ಗೌಡ ಅವರ ಇಮೇಜ್ಗೂ ಕೂಡ ಡ್ಯಾಮೇಜ್ ಮಾಡ್ತದೆ ಮತ್ತು ಹೆಚ್ಚು ದಿನಗಳ ಕಾಲ ಅಶ್ವಿನಿ ಇಲ್ಲಿ ಇರೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಸೂಚಿಸ್ತಿದೆ ಅನ್ನೋದನ್ನು ಕೂಡ ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಬಿಗ್ ಬಾಸ್ ಮನೆಯಲ್ಲಿ ಚಿಕ್ಕ ಚಿಕ್ಕ ವಿಚಾರಕ್ಕೆ ಶುರುವಾಗುವಂಥ ಜಗಳ ದೊಡ್ಡದಾಗಿ ಬದಲಾಗ್ತಾನೂ ಕೂಡ ಇದೆ. ಶೋ ಆರಂಭ ಆದಂತಹ ದಿನದಿಂದನೂ ಕೂಡ ಏರು ಧ್ವನಿಯಲ್ಲೇ ಅಶ್ವಿನಿ ಗೌಡ ಮಾತನಾಡ್ತಿದ್ದಾರೆ. ಅದರಲ್ಲೂ ಕೂಡ ಗಿಲ್ಲಿ ಮತ್ತು ಕಾವ್ಯಶೈವ ವಿರುದ್ಧ ಅಶ್ವಿನಿ ಗೌಡ ಆಗಾಗ ಕೆಣಕ್ತಾನೆ ಇದ್ದಾರೆ, ಮಾತನಾಡ್ತಾನೆ ಇದ್ದಾರೆ. ಇದರಿಂದ ಗಿಲ್ಲಿಗೆ ಸಂಕಟ ಆಗಿ ಹೋಗಿದೆ. ಹೋದಲ್ಲಿ ಬಂದಲ್ಲಿ ಅಶ್ವಿನಿ ಗೌಡ ಕಾಟ ತಡೆಯೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಗಿಲ್ಲಿ ಬೇಸರವನ್ನು ಹೊರಗಡೆ ಹಾಕ್ತಿದ್ದಾರೆ. ಇದೇ ಕಾರಣಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಆಗಾಗ ಜಗಳ ಕೂಡ ನಡೀತಿದೆ. ಒಂಟಿಗಳು ಮತ್ತು ಜಂಟಿಗಳು ಅನ್ನುವಂಥ ಥೀಮ್ನಲ್ಲಿ ಬಿಗ್ ಬಾಸ್ ಸೀಸನ್ 12 ಶೋ ಆರಂಭ ಆಗಿದೆ. ಅಶ್ವಿನಿ ಈ ಒಂಟಿಗಳ ಟೀಮ್ನಲ್ಲಿದ್ದರೆ ಒಂಟಿಗಳಿಗೆ ಬಾಸ್ ಆಗಿ ಈ ವಿಶೇಷ ಅಧಿಕಾರವನ್ನು ಈಕೆಗೆ ನೀಡಲಾಗಿದೆ. ಆ ಅಧಿಕಾರವನ್ನು ಅಶ್ವಿನಿ ಗೌಡ ಹೆಚ್ಚು ಪರ್ಸನಲ್ ಆಗಿ ತೆಗೆದುಕೊಂಡಂತೆ ಕಾಣಿಸ್ತಿದೆ. ಅಶ್ವಿನಿ ಗೌಡ ಒಂಟಿ ಟೀಮ್ನಲ್ಲಿ ರಾಜಮಾತೆಯ ಸ್ಥಾನವನ್ನು ಅಲಂಕರಿಸಿ ಜಂಟಿಗಳ ತಂಡದಲ್ಲಿ ಇರುವಂತಹ ಗಿಲ್ಲಿ ನಟ ಮತ್ತು ಕಾವ್ಯಶೈವ ಮೇಲೆ ನಿರಂತರವಾದಂತಹ ಕಣ್ಣನ್ನು ಇಟ್ಟು ವಾಗ್ದಾಳಿಯನ್ನು ಮಾಡ್ತಿದ್ದಾರೆ.
ಅವರಿಬ್ಬರು ಮಾಡಿದ್ನೆಲ್ಲ ತಪ್ಪು ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ, ವಿರೋಧಿಸ್ತಿದ್ದಾರೆ. ಇದು ಆಕೆಗೆ ದೊಡ್ಡ ನೆಗೆಟಿವ್ ಆಗಿ ಬದಲಾಗ್ತಿದೆ. ಇನ್ನುಳಿದಂಥ ಜಂಟಿಗಳು ಅವರೇನೋ ಅಷ್ಟು ಟಾರ್ಗೆಟ್ ಮಾಡಿಲ್ಲ, ಅವರನ್ನು ಈಕೆ ಅಷ್ಟು ಟಾರ್ಗೆಟ್ ಮಾಡಿಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಇನ್ನು ಅಕ್ಟೋಬರ್ 2ನೇ ತಾರೀಕಿನ ಸಂಚಿಕೆಯಲ್ಲೂ ಕೂಡ ಎಲ್ಲರನ್ನ ಉದ್ದೇಶಿಸಿ ಅಶ್ವಿನಿ ಗೌಡ ಮಾತನಾಡುತ್ತಿದ್ದಂಥ ಸಂದರ್ಭದಲ್ಲಿ ಆ ವೇಳೆ ಕಾವ್ಯಶೈವ ಬೇರೆ ಕಡೆ ನೋಡ್ತಾ ಕೂರ್ತಾರೆ. ಇದನ್ನೇ ಪಾಯಿಂಟ್ ಔಟ್ ಮಾಡಿದಂಥ ಅಶ್ವಿನಿ ಮಾತನ್ನು ಇಮಿಡಿಯೇಟ್ಲಿ ಕಾವ್ಯಶೈವ ಕಡೆಗೆ ತಿರುಗಿಸ್ತಾರೆ. ನೋಡಿ, ನೀವು ಇಲ್ಲಿ ನನ್ನ ಮಾತನ್ನು ಕೇಳೋ ಹಾಗಿದ್ರೆ ಕುತ್ಕೊಳ್ಳಿ, ಇಲ್ಲ ನೀವು ಕಣ್ಣನ್ನು ಮೇಲೆ ಕೆಳಗೆ ಅಲ್ಲಿ ಇಲ್ಲಿ ನೋಡೋದಾದರೆ ಇಲ್ಲಿ ಕೂರಿಸ್ಬೇಡಿ ಅಥವಾ ನೀವು ಕೂರಬೇಡಿ ಅಂತಲೂ ಕೂಡ ಹೇಳ್ತಾರೆ. ಅದು ಅಶ್ವಿನಿ ಗೌಡಗೆ ಸರಿ ಅನ್ನಿಸ್ಲಿಲ್ವೇನೋ ಆ ರೀತಿ ನೋಡಿದ್ದು. ಅಹಮನ್ನು ತೋರಿಸ್ಬೇಡಿ, ನಾನು ಮಾತನಾಡುವಾಗ ನನ್ನ ಮುಖವನ್ನೇ ನೋಡಬೇಕು ಅಂತ ಹೇಳ್ಬಿಟ್ಟು ತಾಕೀತನ್ನು ಮಾಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಗಿಲ್ಲಿ ನಟ ಮತ್ತು ಕಾವ್ಯಶೈವ ಹಾಗೂ ಅಶ್ವಿನಿ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ. ನಿಮಗೂ ಕೂಡ ಅಹಂ ಇದೆ ಅಂತ ಹೇಳ್ಬಿಟ್ಟು ಕಾವ್ಯಶೈವ ಖಡಕ್ಕಾಗಿ ತಿರುಗೇಟನ್ನು ಕೊಟ್ಟರೆ, ಗಿಲ್ಲಿ ನಟ ಕಾಮಿಡಿ ಕಲಾವಿದ ಆಗಿರೋದ್ರಿಂದ ಎಲ್ಲ ಪರಿಸ್ಥಿತಿಯನ್ನು ಕೂಡ ತಿಳಿಗೊಳಿಸ್ತಾ ಇದ್ದಾರೆ. ಬಹುತೇಕ ಸಂದರ್ಭದಲ್ಲಿ ಅವರನ್ನು ಕಾಮಿಡಿಯಾಗಿ ತೆಗೆದುಕೊಂಡು ಎಲ್ಲರನ್ನು ಕೂಡ ನಗಿಸುವಂಥ ಕೆಲಸವನ್ನು ಮಾಡಿದ್ರೆ, ಅಶ್ವಿನಿ ಗೌಡ ವಿಚಾರದಲ್ಲಿ ನೇರವಾಗಿ ಪ್ರತ್ಯುತ್ತರವನ್ನು ಕೊಡ್ತಾ ಇದ್ದಾರೆ. ಇಲ್ಲೂ ಕೂಡ ಪ್ರತ್ಯುತ್ತರವನ್ನು ಕೊಟ್ಟಂತಹ ಗಿಲ್ಲಿ, ನೋಡಿ ನಿಮ್ಮ ಏನು ಹೇಳಬೇಕೋ ಅದನ್ನು ಹೇಳ್ಕೊಳ್ಳಿ, ನೋಡಿ ನೀವೇನು ಹೇಳಬೇಕೋ ಅದನ್ನು ಹೇಳ್ಕೊಳ್ಳಿ, ನಾವು ಅಲ್ಲಿ ಕೂರ್ತೀವೋ ಇಲ್ಲಿ ಕೂರ್ತೀವೋ, ಅಲ್ಲಿ ಹೋಗಬೇಕೋ ಇಲ್ಲಿ ಹೋಗ್ಬೇಕು, ಅದನ್ನು ಹೇಳಕ್ಕೆ ನೀವು ಯಾರು ಅಂತ ಹೇಳಿ. ಇಲ್ಲ, ನಾನು ರಾಜಮಾತೆ ಆದರೆ ನಿಮ್ಮ ಅಧಿಕಾರ ಏನಿದೆ ಅಷ್ಟು ಮಾತ್ರ ಚಲಾಯಿಸಬೇಕು, ನೀವು ನಮ್ಮ ಮೇಲೆ ಸವಾರಿ ಮಾಡಲಿಕ್ಕೆ ಬರಬಾರ್ದು ಅನ್ನುವಂತಹ ಎಚ್ಚರಿಕೆಯನ್ನು ಕೊಡ್ತಾರೆ. ಆಮೇಲೆ ಇವರು ಹಾರಾಡ್ತಾರೆ, ನಿಮ್ಮಿಂದನೇ ನಮ್ಮದು ಊಟ ಹೋಗಿರೋದು, ನಿಮಗೆ ಪಶ್ಚಾತ್ತಾಪ ಇಲ್ಲ, ನೀವು ಉದ್ಧಾರ ಆಗಲ್ಲ, ನೀವು ಸರಿ ಹೋಗಲ್ಲ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಕಿರಿಚಿ ಕೂಡಾಗಿ ರಾಮಾಯಣವನ್ನು ಮಾಡಿ ಹಾಕ್ಬಿಡ್ತಾರೆ. ಯಾರು? ಅಶ್ವಿನಿ ತಮ್ಮ ಪೇಷನ್ಸನ್ನು ಕಳ್ಕೊಳ್ತಾರೆ. ಬಟ್ ಈಕೆಯ ಪೇಷನ್ಸನ್ನು ಕಳೆಯುವಂತೆ ಮಾಡುವಂಥ ಕೆಲಸವನ್ನು ಗಿಲ್ಲಿ ತುಂಬ ನೀಟಾಗಿ ಮಾಡ್ತಾನೆ, ಉಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾನೆ. ರಾಜಮಾತಾ ಅಂತ ಹೇಳಿ ಇಲ್ಲಿ ಬಂದು ಕೂತ ತಕ್ಷಣ ನೀವು ಎದ್ದು ಬರಬೇಕು, ನೀವು ಎದ್ದು ಬರದೆ ಅಲ್ಲೇ ಕೂರುವಂಥದ್ದು ಅಗೌರವ ಅಲ್ವಾ ಅಂತಲೂ ಕೂಡ ಹೇಳ್ತಾರೆ. ಅದಕ್ಕೆ ವಾಚ್ಮ್ಯಾನ್ ಥರ ನೀವು ಇರಬೇಕು ನಮ್ಮನ್ನು ಕಾಯ್ತಾ ಅಂತ ಹೇಳ್ಬಿಟ್ಟು ಆತನು ಕೂಡ ಕಾಮಿಡಿ ಮಾಡ್ತಾನೆ. ನಗಬಾರ್ದು ಅಂತೇಳಿ ಹೇಳ್ತಾನೆ ಯಾರು? ಅಶ್ವಿನಿ ಗೌಡ. ನಗದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತಲೂ ಕೂಡ ಇಲ್ಲಿ ಗಿಲ್ಲಿ ಹೇಳ್ತಾನೆ. ಅದು ನನ್ನ ಭಾವನೆ. ಇನ್ನು ಟಿಶ್ಯೂ ಪೇಪರನ್ನು ಹಾಳು ಮಾಡಬಾರ್ದು ಅಂತ ಹೇಳಿ ಅಶ್ವಿನಿ ಗೌಡ ಹೇಳಿದ್ರೆ, ಗಿಲ್ಲಿ ಅದಕ್ಕೂ ಕೂಡ ಕೌಂಟ್ರನ್ನು ಕೊಡ್ತಾನೆ. ಜೊತೆಗೆ ಉರ್ಸೋದು ಅಂದರೆ ಏನು, ಹೇಗೆ, ಇದನ್ನು ಈಗ ಗಿಲ್ಲಿ ನೀಟಾಗಿ ಅಶ್ವಿನಿ ಗೌಡಗೆ ತೋರಿಸಿಕೊಡ್ತಾ ಇದ್ದಾನೆ. ನನ್ನ ನೋಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಅಂತಲೂ ಕೂಡ ಹೇಳುವಂಥ ಅಶ್ವಿನಿ ಗೌಡಗೆ ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದಾನೆ. ಇನ್ನು ನಾವು ಹೇಳೋ ಮಾತನ್ನು ಕೇಳಲಿಲ್ಲ ಅಂತ ಹೇಳಿದ್ರೆ ಇನ್ನಷ್ಟು ಶಿಕ್ಷೆಯನ್ನು ನೀನು ಕೊಡಬೇಕಾಗುತ್ತೆ ಅಂತಲೂ ಕೇಳ್ತಾರೆ. ಅದಕ್ಕೆ ನೀನು ಏನು ಬೇಕಾದ್ರೆ ಶಿಕ್ಷೆ ಕೊಡ್ಕೊ, ಆದರೆ ನೀನು ನನ್ನ ಗೆಲ್ಲಲಾರೆ ಅನ್ನೋಂಥ ಹಾಡನ್ನು ಹೇಳಿ ಅಲ್ಲಿ ಕಾಲೆಳೆಯುವಂಥ ಕೆಲಸವನ್ನು ನೀಟಾಗಿ ಗಿಲ್ಲಿ ಮಾಡ್ತಾ ಹೋಗ್ತಾನೆ. ಇನ್ನು ಒಂದು ಹಂತದಲ್ಲಿ ಈತ ಹೇಳ್ತಾನೆ, ನಾನು ಮಾತನಾಡಿದರೆ ತಪ್ಪು, ನಾನು ಸುಮ್ಮನೆ ಕೂತರೂ ತಪ್ಪು, ಒಟ್ಟಿನಲ್ಲಿ ನಾನು ಇರೋದೇ ತಪ್ಪು, ಒಟ್ಟಿನಲ್ಲಿ ಇವರಿಗೆ ನನ್ನನ್ನು ನೋಡೋದೇ ಉರಿಸುತ್ತೆ ಅನಿಸುತ್ತೆ ಅಂತೇಳಿ ಗಿಲ್ಲಿ ಹೇಳ್ತಾ ಹೋಗ್ತಾನೆ. ಅಂದರೆ ಇಲ್ಲಿ ನೀನು ಮುಖನೇ ನೋಡ್ತಿರ್ಬೇಕು ಅಂತೇಳಿ ಹೇಳೋದಕ್ಕೆ ಆಕೆಯ ಕಣ್ಣಲ್ಲೇನು ಕೋತಿ ಕುಣಿತಾ ಇದೆಯಾ ಅಂತಲೂ ಕೂಡ ಈತ ಸ್ವಲ್ಪ ಕಾಲೆಳೆಯುವಂಥ ಕೆಲಸವನ್ನು, ಅಸಮಾಧಾನವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತಾನೆ. ಅಂದರೆ ಎಲ್ಲೋ ಒಂದು ಕಡೆ ಅಶ್ವಿನಿ ಗೌಡದ್ದು ತುಂಬ ಅತಿ ಆಯಿತು ಅಂತ ಹೇಳಿ ಎಲ್ರಿಗೂ ಕೂಡ ಅನಿಸುತ್ತೆ. ನಿಮಗೂ ಕೂಡ ಬಹುಶಃ ಹಾಗೆ ಅನಿಸಿರುತ್ತೆ. ಒಂದು ಯಾವುದೇ ಆಗಿರ್ಬೋದು ರೀ, ಅವ್ರ ರಾಜಮಾತೆ ಆಗಿರ್ಬೋದು ಅಥವಾ ಆಕೆಗೆ ಅಧಿಕಾರವನ್ನು ಕೊಟ್ಟಿರ್ಬೋದು, ಕಾಲ ಬದಲಾಗುತ್ತೆ. ಈ ವಾರ ಆಕೆ ರಾಜಮಾತೆ ಆಗಿರ್ಬೋದು, ಮುಂದಿನ ವಾರ ಏನಾಗುತ್ತೆ, ಆಕೆಯ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನು ಆಕೆ ಯೋಚನೆ ಮಾಡಬೇಕು. ಇಷ್ಟು ಕಿರಿಚಾಡಿ ಕೂಗಾಟ ಮಾಡಿ ರಾಮಾಯಣ ಮಾಡಿದ್ರೆ ಎಲ್ಲರ ಕಾನ್ಸಂಟ್ರೇಷನ್ ಈಕೆಯ ಕಡೆ ಬರ್ತದೆ. ಎಲ್ಲರೂ ಕೂಡ ಈಕೆಗೆ ಹೆದರುತ್ತಾರೆ. ಈಕೆ ಇಡೀ ಮನೆಯನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಬಹುದು ಅನ್ನುವಂತಹ ಮೂರ್ಖತನದಲ್ಲಿದ್ದರೆ ಅದಕ್ಕಿಂತ ದೊಡ್ಡ ಮೂರ್ಖತನ ಮತ್ತೊಂದಿಲ್ಲ. ಯಾಕಂತ ಹೇಳಿದ್ರೆ ಅದು ಮೂರ್ಖತನವೇ. ಯಾಕೆ ಅನ್ನುವಂಥ ಪದವನ್ನು, ಈ ಮೂರ್ಖತನ ಅನ್ನುವಂಥ ಪದವನ್ನು ಯಾಕೆ ಬಳಸ್ತೆ ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಇವೆಲ್ಲ ಯಾವತ್ತೂ ಕೂಡ ನಡೆಯೋದಿಲ್ಲ, ಹೆಚ್ಚು ದಿನವೂ ಕೂಡ ನಡೆಯೋದಿಲ್ಲ ಇವೆಲ್ಲವೂ ಕೂಡ. ಯಾಕಂತ ಹೇಳಿದ್ರೆ ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ಒಂದು ಲಿಮಿಟೇಷನ್ಸ್ ಇರ್ತದೆ. ಅಶ್ವಿನಿ ಗೌಡ ಇವತ್ತು ರಾಜಮಾತೆ ಆಗಿದ್ದರೆ ಮುಂದಿನ ವಾರ ಕಾಮನ್ನೇ. ಆಕೆಯೂ ಕೂಡ ಏನು ವಿಶೇಷ ಅಲ್ಲ. ಆಕೆಯನ್ನು ಕರ್ಕೊಂಡೋಗಿ ಫೈನಲಲ್ಲಿ ಕೂರಿಸೋದಿಲ್ಲ, ಟ್ರೋಫಿ ತಗೊಳ್ಳಮ್ಮ ಅಂತೇಳಿ ಕಳಿಸೋದು ಕೂಡ ಇಲ್ಲ. ಹಾಗಾಗಿ ಇಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಯಾವುದಾದ್ರೂ ಒಂದು ವಿಚಾರವನ್ನು ಹೇಳಬೇಕು ಅಥವಾ ತಲುಪಿಸ್ಬೇಕು ಅಂತಿದ್ರೆ ಸಿಂಪಲಾಗಿ ಹೇಳಬೇಕು, ಸಿಂಪಲಾಗಿ ತಲುಪಿಸ್ಬೇಕು. ಅದನ್ನು ಬಿಟ್ಕೊಂಡು ಈ ರೀತಿ ಮಾಡೋದಿಲ್ಲ, ತುಂಬ ಅಪಾಯಕಾರಿ. ಇನ್ನು ಸಿಕ್ಕಾಬಟ್ಟೆ ಕ್ವಾಟ್ಲೆಯನ್ನು ಕೊಡ್ತಿದ್ದಾನೆ ಗಿಲ್ಲಿ ನಟ, ಅದರಲ್ಲೇನು ಕೂಡ ಡೌಟೇ ಇಲ್ಲ. ಮೊನ್ನೆನೂ ಕೂಡ ಹಾಗೆ ಕಣ್ಣು ಹೊಡಿತಾ, ಕಾಲನ್ನು ಕುಂಟಿಸ್ತಾ ಆ ರೀತಿ ತಮಾಷೆ ಮಾಡೋದ್ರಲ್ಲೂ ಕೂಡ ಗಿಲ್ಲಿ ಹಿಂದೆ ಬಿದ್ದಿಲ್ಲ. ಬಟ್ ಇಲ್ಲೆಲ್ಲೋ ಒಂದು ಕಡೆ ಗಿಲ್ಲಿ ಅತಿಯಾದಂತಹ ಕಾಲು ಎಳೆಯೋದು ಕೂಡ ತಪ್ಪಾಗ್ತದೆ ಕೆಲವು ಸಲ. ಇನ್ನು ಕೆಲವು ಸಲ ಗಿಲ್ಲಿ ಈ ರೀತಿ ಮಾಡ್ತಿರೋದು ಜನರಿಗೆ ತುಂಬ ಇಷ್ಟ ಆಗ್ತಿದೆ.
ಇಂತಹ ಮುಖವಾಡಗಳನ್ನು ಹಾಕ್ಕೊಂಡು ಬದುಕ್ತಿರೋರ ಮುಖವಾಡವನ್ನು ಕಳಚುವಂಥ ಕೆಲಸವನ್ನು ಗಿಲ್ಲಿ ನೀಟಾಗಿ ಮಾಡ್ತಿದ್ದಾನೆ. ಅಶ್ವಿನಿ ಗೌಡ ನಿಜವಾದಂಥ ವ್ಯಕ್ತಿತ್ವ ಈ ಮೂಲಕ ಹೊರಗಡೆ ಬರ್ತಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಅಂತೇಳಿ ಅನಿಸುತ್ತೆ ಇದನ್ನು ನೋಡಿದ್ರೆ. ನಿಮಗೆ ಈ ಅಶ್ವಿನಿ ಗೌಡ ಬಗ್ಗೆ ಏನು ಅನಿಸುತ್ತೆ? ಗಿಲ್ಲಿ ಕಾಲೆಳಿತಿರೋದ್ರ ಬಗ್ಗೆ, ಉಳಿಸ್ತಿರೋದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ